ಸೊ PPF ಅಂದರೆ ಎಂತ? ಈ PPF ಸಿರಾಮಿಕ್ ಕೋಟಿಂಗ್ ಮತ್ತು ಲ್ಯಾಮಿನೇಷನ್ 3 ಟೈಪ್ ಇದು ಮಾಡ್ತಾರೆ ಬೈಕ್ಗಳಿಗೆ. ಹೇಗಾಗಿದೆ ಕೆಲಸ ಅಂತ ಹೇಳಿದರೆ, ನಾನು ಈಗ ಟೇಪ್ ಮಾಡಿ ಇಟ್ಟಿದಾಗ ಉಂಟು. ಸೊ ನಾನು ಇದು ಎಂತಕ್ಕಂತ ಕೇಳಿದೆ, ನಿಮ್ಗೆ ಫಸ್ಟ್ ಆಯಿತು ಇಷ್ಟು ಹಣ ಕೊಟ್ಟು ಇದೆಲ್ಲ ಎಂತ ಟೇಪ್ ಹಾಕಿದ್ದಾರೆ ಅಂತ. ಸೊ ಈಗ PPF ಯಾವುದರಿಂದ ಮಾಡ್ತಾರೆ, ಮೇನ್ ಮೆಟೀರಿಯಲ್ ಏನು, ನಿಮಗೆ ಯಾವಾಗ ಡಿಫ್ರೆನ್ಷಿಯೇಟ್ ಮಾಡೋದು, ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ. PPF ಹಾಕಿದ್ಮೇಲೆ ಎಲ್ಲ ವೈಟ್ ಆಗ್ತದೆ, ಎಲ್ಲೋ ಆಗ್ತದೆ ಅಂತ. ಪ್ರೈಸಸ್ ನೋಡಿ, ನೀವು ಲ್ಯಾಮಿನೇಷನ್ ಎಲ್ಲ ಮಾಡಿದರೆ 2,000 1,500 ಆಗ್ತದೆ. ಬಟ್ ನೀವು ಈ ಅಲಿಫ್ಯಾಟಿಕ್ ಅರೋಮ್ಯಾಟಿಕ್ ಹೋಗೋದಾದ್ರೆ ನಿಮಗೆ 7,000ದಿಂದ ಹಿಡಿದು ಇದು ನೋಡಿ ನಮ್ಮ ಅಕೀರ, ಇದು ನನ್ನ ಬೆಪ್ಪು. ಎಷ್ಟು ಚಿಕ್ಕದು ಕಾಣ್ತದೆ ಬರೀ ಅಕೀರದ ಎದುರು. ಇದೊಂದು ದೊಡ್ಡ ಡೈನೋಸರ್ ಆಗಿ ಕಾಣ್ತದೆ, ದೊಡ್ಡದಾಗಿ. ಆದರೆ ಬೆಪ್ಪುದು ಕಂಡೀಷನ್ ತುಂಬ ಬ್ಯಾಡ್ ಉಂಟು. ತುಂಬ ಸ್ಕ್ರ್ಯಾಚಸ್ ಆಗಿದೆ, ಇಲ್ಲಿ ಎಲ್ಲ ಕಡೆ ಸ್ಕ್ರ್ಯಾಚಸ್ ಆಗಿದೆ. ಆದರೆ ನಮ್ಮ ಅಕ್ಕಿರದ್ದು ಕಂಡೀಷನ್ ಆಗೋದು ಬೇಡ. ಅದಕ್ಕೆ ಫಸ್ಟ್ ನಾವು ಮಾಡುವ ಕೆಲಸ ಇದಕ್ಕೆ PPF ಕೋಟಿಂಗ್ ಮಾಡಿಸ್ತಾ ಇದ್ದೇವೆ. PPF ಅಂದರೆ ಎಂತ? ಈ PPF ಸಿರಾಮಿಕ್ ಕೋಟಿಂಗ್ ಮತ್ತು ಲ್ಯಾಮಿನೇಷನ್ 3 ಟೈಪ್ ಇದು ಮಾಡ್ತಾರೆ ಬೈಕ್ಗಳಿಗೆ. ಸೊ PPF ಸ್ವಲ್ಪ ಎಕ್ಸ್ಪೆನ್ಸಿವ್, PPF ಮತ್ತು ಸಿರಾಮಿಕ್ ಕೋಟಿಂಗ್. ನನಗೆ ಈ ಬೈಕಿಗೆ PPF ಮಾಡಬೇಕು, ಬಟ್ ಎಲ್ಲ ಕಡೆಗೆ PPF ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವ್ಯಾವ ಕಡೆಗೆ PPF ಮಾಡ್ಬೋದು, ಯಾವ್ಯಾವ ಕಡೆಗೆ ಸಿರಾಮಿಕ್ ಕೋಟಿಂಗ್ ಮಾಡ್ಬೋದು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೇನೆ. ಬಟ್ ನಾವೀಗ ಹೆಲ್ಮೆಟ್ ಹಾಕಿ ಹೊರಡುವ ಬನ್ನಿ. ಸೊ ಈಗ ಮೈಕ್ ಸಿಸ್ಟಮ್ ನೋಡಿ, ಎಂಥ ಬ್ಯಾಕ್ಗ್ರೌಂಡ್ ಕೇಳೋದಿಲ್ಲ. ಸೊ ಇದು ನನಗೆ ವೆರಿ ಫೆಮಿಲಿಯರ್ ಏರಿಯಾ. ಇದು ನನ್ನ ಫಸ್ಟ್ ಅವರ್ ಕಂಪನಿ ಆ್ಯಕ್ಚುಲಿ, ITC ಇನ್ಫೋಟೆಕ್. ನಾನು ಇಲ್ಲೆಲ್ಲ ಒಳಗೆ ನಿಲ್ತಿದ್ದೆ ಈ ಸೈಡಲ್ಲಿ. ಇದು ನನ್ನ ಕಂಪನಿ ನೋಡಿ, ಫಸ್ಟ್ ITC ಇನ್ಫೋಟೆಕ್ ಅಂತ ಹೇಳಿ. ಸೂಪರ್ ನಂಗೆ ಈ ಕಡೆ ನೋಡ್ಬಿಟ್ಟು ಫಸ್ಟ್ ಬರುವಾಗ ಈ ಕಂಪನಿಗೆ ನಾನು ಎಣಿಸೆಯಲ್ಲಿ ಈ ಬೈಕ್ ತಗೊಳ್ತಾರ ಅಂತ ನೋಡಿ ಹೇಗೆ ಉಂಟು. ಸೂಪರ್. ಬಟ್ ತುಂಬ ಮೆಮೊರೀಸ್ ಉಂಟು. ಫಸ್ಟ್ 2 years ಆಫ್ ಮೈ ಅರ್ನಿಂಗ್, ನಾನು ಹೊಸದಾಗಿ ಅರ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗ ನನ್ನ ಸ್ಯಾಲ್ರಿ ಅರೌಂಡ್ 22,000 ಸಿಗ್ತಿತ್ತು ಮಂತ್ಲಿ. ಆದರೂ ಕೂಡ ಅದರ ಅರೌಂಡ್ 6,000 ಎಷ್ಟು ಸೇವ್ ಮಾಡ್ತಿದ್ವಿ ತಿಂಗಳಿಗೆ. ಬಟ್ ಈಗ ಎಷ್ಟು ಸಿಕ್ಕಿದ್ರೆ ಸಾಕಾಗೋದಿಲ್ಲದಾಗ ಉಂಟು. ಸೊ ನಾ ಈಗ ಮೋಟರ್ ರೇಸ್ನ ಒಳಗಿದ್ದೇನೆ. ರಾತ್ರಿ ಮಾತಾಡೋಲ್ಲಿ ಎಂತೆಲ್ಲ ಉಂಟು ನಂಗೆ ಕೂಡ ಗೊತ್ತಿಲ್ಲ ಎಂತೆಲ್ಲ ಉಂಟು ಅಂತ. ಹಾಯ್ ಸರ್. Tejas. Yes. Good to have you at our place. Thank you. You are at Modo Crafts. Sure. Earlier it was known as Auto Trace, so we were Yeah, discussing. that's what I saw the board outside. So I just wanted to know about the PPF ceramic coating and all. And I am not sure, so hope you will be able to help. Yes, we always try our best to address our customers' query, specifically our community from biking, from riding, because their needs are totally different. Look at your bike, it's so amazing. A new color scheme from BMW I have never seen. 900, you have a GS, and this smart panel there. Earlier it was a little broader, and then you had the guard which was coming up. I think they have come up with an amazing model this time. ಓಕೆ, ಲೊಕೇಶನ್ ಚೇಂಜ್ ಆಯಿತು. ಎಂತಾಯ್ತು ಅಂತ ಎಣಿಸಿದ್ದೀರಾ? ಆ್ಯಕ್ಚುಲಿ ನಾನು ಅವ್ರ ಹತ್ರ ಎಲ್ಲ ಕ್ವಶನ್ ಕೇಳಿದ್ದೇನೆ, ಒಂದು 100 ಕ್ವಶನ್ ಕೇಳಿದ್ದೇನೆ ಅಬೌಟ್ PPF. ನನಗೆ ತುಂಬ ಗೊತ್ತಾಯಿತು PPF ಬಗ್ಗೆ ಎಲ್ಲ. ಬಟ್ ಏನಂದರೆ ನನ್ನ ಮೈಕ್ ರೆಕಾರ್ಡಿಂಗ್ ಹೋಗಿದೆ, ಕರೆಕ್ಟಾಗಿದೆ. ನೋಡಿ ಈ ಥರ ಉಂಟು ಮೈಕ್ ರೆಕಾರ್ಡಿಂಗ್. ಅದರಲ್ಲಿ ಎಂತ ಮಾಡೋದು ಹೇಳಿ? ಸೊ ಅದಕ್ಕೆ ನಾನು ಆ ಮೈಕ್ ಯೂಸ್ ಮಾಡ್ತಿಲ್ಲ. ಸೊ ನಾನಿಲ್ಲಿ ಬಂದು ನಿಮಗೆ ನಾನೆಲ್ಲ ಎಂತ ಕ್ವಶನ್ ಮಾಡಿದ್ದೀನಿ ಅದಕ್ಕೆಲ್ಲ ಎಂತ ನನಗೆ ಗೊತ್ತಾಗಿದೆ, ಅದನ್ನೆಲ್ಲ ಹೇಳ್ತೀನಿ ಇವತ್ತು. ಸೊ ಬೇಸಿಕ್ಲಿ PPF ಅಂದರೆ ಎಂತ, ಸಿರಾಮಿಕ್ ಕೋಟಿಂಗ್ ಅಂದರೆ ಎಂತ, ಅದರಲ್ಲಿ ಲ್ಯಾಮಿನೇಷನ್ ಅಂದರೆ ಎಂತ. ಸೊ ಫಸ್ಟ್ ಆಫ್ ಆಲ್ ದ ಚೀಪೆಸ್ಟ್ ಒನ್ ಯಾವುದು ಅಂದರೆ ಲ್ಯಾಮಿನೇಷನ್. ಸೊ ಲ್ಯಾಮಿನೇಷನ್ PVC ಅಂತೇಳಿ ಮಾಡೋದು, PVC ಮೆಟೀರಿಯಲ್ ಉಂಟು ಅದರಲ್ಲಿ. ನಮ್ಮ ID ಕಾರ್ಡಿಗೆಲ್ಲ ಹೇಗೆ ಮಾಡ್ತಾರೆ ಅದೇ ಲ್ಯಾಮಿನೇಷನ್. ನೆಕ್ಸ್ಟ್ ಸಿರಾಮಿಕ್ ಕೋಟಿಂಗ್. ಸಿರಾಮಿಕ್ ಕೋಟಿಂಗ್ ಅಂದರೆ ಅದೊಂಥರ ಲಿಕ್ವಿಡ್ ಇದ್ದಾಗೆ, ಅದೊಂದು ನ್ಯಾನೋ ಮೆಟೀರಿಯಲ್ ಲಿಕ್ವಿಡ್ ಇದ್ದಾಗೆ ಅದನ್ನು ಕೋಟ್ ಮಾಡ್ತಾರೆ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರ್ತದೆ ಅಷ್ಟೇ. ಅಂದರೆ ನಿಮಗೆ ಸ್ಕ್ರ್ಯಾಚಸ್ ಎಲ್ಲ ಆದರೆ ಎಂತ ಯೂಸ್ ಆಗೋದಿಲ್ಲ. ಬಟ್ ನಿಮಗೆ ಎಂಥ ಆಯಿಲ್ ಸ್ಪಿಲ್ ಆಗಿದೆ ಅದೆಲ್ಲ ಆಗಿದೆ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ. ಸೊ ಲಾಸ್ಟಿಗೆ PPF ಅಂದರೆ ಎಂತ? PPF ಅಂದರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ. ಅದೊಂದು ಎಕ್ಸ್ಟ್ರಾ ಲೇಯರ್ ಲ್ಯಾಮಿನೇಷನ್ ಆಗಿ, ಬಟ್ ಮೆಟೀರಿಯಲ್ ಡಿಫ್ರೆಂಟ್. ಆಯಿತಾ?
ಸೊ PPF ಅಂದರೆ ಒಂದು ಎಕ್ಸ್ಟ್ರಾ ಲೇಯರ್ ಇದರಲ್ಲಿದ್ದಾಗೆ. ಮತ್ತು ಅದರದ್ದು ಕ್ವಾಲಿಟೀಸ್ ಅಂತ ಒಂದು ಮೇನ್ ಕ್ವಾಲಿಟೀಸ್ ಅಂದರೆ ಈಗ ಎಂಥಾರ ಸಮುದ್ರ ಸ್ಕ್ರ್ಯಾಚ್ ಆದರೆ ಸ್ವಲ್ಪ ಹೀಟ್ ಹಾಕಿದರೆ ನಾವು ಬ್ಲೋವರಲ್ಲಿ ಅಥವಾ ಬಿಸಿಲಿಗೆ ತುಂಬ ಬಿಸಿಲಿದ್ರೆ ಅದೇ ಹೀಲ್ ಆಗಿ ಹೋಗ್ತದೆ ಅದೊಂದು. ಮತ್ತು ನೀವು ಕ್ಲೀನ್ ಮಾಡಲಿಕ್ಕೆಲ್ಲ ವೆರಿ ಈಸಿ, ಆಯಿಲ್ ಎಂತ ಬಿದ್ದರೆ ಕ್ಲೀನ್ ಆಗ್ತದೆ. ಮತ್ತು ನೀವು ರೈನ್ ಡ್ರಾಪ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಬಿದ್ದರೆ ನಾರ್ಮಲ್ ಪೇಂಟ್ ಮೇಲೆ ಬಿದ್ದರೆ ಅದು ಡ್ರಾಪ್ ನಿಲ್ತದೆ, ಬಟ್ ಇಲ್ಲಿ ಕೆಳಗೆ ರೋಲ್ ಆಗಿ ಹೋಗ್ತದೆ. ಸೊ ಈಗ PPF ಯಾವುದರಿಂದ ಮಾಡ್ತಾರೆ, ಮೇನ್ ಮೆಟೀರಿಯಲ್ ಏನು, ನಿಮಗೆ ಯಾವಾಗ ಡಿಫ್ರೆನ್ಷಿಯೇಟ್ ಮಾಡೋದು ಯಾವುದು ಒಳ್ಳೆಯದು ಯಾವುದು ಬೇಡ ಅಂತ. ಸೊ ಮೇನ್ಲಿ PPF 3 ಟೈಪಿಂದ ಮಾಡ್ತಾರೆ ಆಯಿತಾ. ಒಂದು TPU ಅಂತೇಳಿ, ಮತ್ತೊಂದು TPH ಅಂತೇಳಿ, ಮತ್ತೊಂದು PVC ಅಂತೇಳಿ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಇದೆ ಎಂಥ TPH TPU TP ಎಲ್ಲ. ನನಗೂ ಕೂಡ ಕನ್ಫ್ಯೂಷನ್ ಆಯಿತು, ನಾನು ಅದ್ರ ಕ್ವಶನ್ ಕೇಳಿದೆ ಎಂಥ ಇದೆಲ್ಲ ಅಂತ. ಸೊ ಅವ್ರು ಆನ್ಸರ್ ಮಾಡಿದರು. ಸೊ TPU ಅಂದರೆ ಥರ್ಮೋಪ್ಲಾಸ್ಟಿಕ್ ಪಾಲಿಯೂರಿಥಿನ್ ಅಂತ ಆಯಿತಾ. TPH ಅಂದರೆ ಥರ್ಮೋಪ್ಲಾಸ್ಟಿಕ್ ಹೈಬ್ರಿಡ್ ಅಂತ. ಥರ್ಮೋಪ್ಲಾಸ್ಟಿಕ್ ಪಾಲಿಯೂರಿಥಿನ್ ಇಸ್ ಅ ಗ್ರೇಟೆಸ್ಟ್ ಮೆಟೀರಿಯಲ್ ಅಂದರೆ ಟಾಪಲ್ಲಿ. ಥರ್ಮೋಪ್ಲಾಸ್ಟಿಕ್ ಹೈಬ್ರಿಡ್ ಅದು ಈ ಪಾಲಿಯೂರಿಥಿನ್ ಮಿಕ್ಸ್ ಪ್ಲಸ್ PVC ಮಿಕ್ಸ್ ಎಲ್ಲ ಇರ್ತದೆ. ಮತ್ತು PVC ನಾರ್ಮಲ್ ನಾನು ಹೇಳಿದರೆ ಲ್ಯಾಮಿನೇಷನ್ಗೆಲ್ಲ ಯೂಸ್ ಮಾಡ್ತಾರೆ ಅದು. ಸೊ TPU ಯೂಸ್ ಮಾಡಿದರೆ ಅದು ತುಂಬ ಫ್ಲೆಕ್ಸಿಬಲ್ ಇರ್ತದೆ. TPH ಅಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರ್ತದೆ. ನೀವು ತುಂಬ ವೀಡಿಯೋಸ್ ನೋಡಿರ್ತೀರಿ, ಎಲ್ಲ ಎಳೆದುಕೊಂಡು ವೀಡಿಯೋಸ್ ಎಲ್ಲ ಇರ್ತದಲ್ಲ ನೋಡಿ, TPU ಅದು ಇದೆಲ್ಲ, ಅದು ಥರ್ಮೋಪ್ಲಾಸ್ಟಿಕ್ ಹೈಬ್ರಿಡ್. ಬಟ್ ಅದರಲ್ಲಿ ಎಂಥ ಫ್ಲೆಕ್ಸಿಬಿಲಿಟಿ ತುಂಬ ಇರ್ತದೆ, ಬಟ್ ನಿಮಗೆ ಡ್ಯೂರೇಬಿಲಿಟಿ ಇರೋದಿಲ್ಲ. ಅಂದರೆ ತುಂಬ ಟೈಮ್ ತನಕ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ಕ್ರ್ಯಾಚಸ್ ಎಲ್ಲ ತುಂಬ ಈಸಿಯಾಗಿ ಆಗ್ತದೆ. TPU ಹಾಗೆ ಅಲ್ಲ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅಷ್ಟಿರೋದಿಲ್ಲ TPHನಾಗೆ, ಬಟ್ ನಿಮಗೆ ತುಂಬ ಡ್ಯೂರೇಬಲ್ ಇರ್ತದೆ, ತುಂಬ ಸ್ಟ್ರಾಂಗ್ ಇರ್ತದೆ. ಮತ್ತು ಈ TPU ಅಲ್ಲಿ ಕೂಡ 2 ಟೈಪ್ ಇದೆ ಉಂಟು, ಒಂದು ಅರೋಮ್ಯಾಟಿಕ್ ಮತ್ತೊಂದು ಅಲಿಫ್ಯಾಟಿಕ್ ಆಯಿತಾ. ಸೊ 2 ಟೈಪ್ಸ್ ಉಂಟು. ಬೆಸ್ಟ್ ಆಫ್ ದ ಬೆಸ್ಟ್ ಈಸ್ ಅಲಿಫ್ಯಾಟಿಕ್. ಸೊ ನೀವು ತುಂಬ ವೀಡಿಯೋಸ್ ನೋಡಿರಿ, ತುಂಬ ಜನ ಹೇಳ್ತಾರೆ ಈ PPF ಹಾಕಿದ್ಮೇಲೆ ಎಲ್ಲ ವೈಟ್ ಆಗ್ತದೆ, ಎಲ್ಲೋ ಆಗ್ತದೆ ಅಂತ. ಸೊ ಆ ಎಲ್ಲೋ ಆಗ್ತದಲ್ಲ ಅದು ಅರೋಮ್ಯಾಟಿಕ್ PPF. ಅಲಿಫ್ಯಾಟಿಕ್ PPF ತುಂಬ ರೆಸಿಸ್ಟೆನ್ಸ್ ಉಂಟು, ಅಂದರೆ ಎಲ್ಲೋ ಆಗೋದಿಲ್ಲ ಅದರಲ್ಲಿ 5 ರಿಂದ 10 ವರ್ಷ ತನಕ ರೆಸಿಸ್ಟೆನ್ಸ್ ಉಂಟು ಅಲಿಫ್ಯಾಟಿಕ್ಕಿಗೆ. ಅರೋಮ್ಯಾಟಿಕ್ ಆದರೆ ಅದು ಜಸ್ಟ್ 1 to 2 ಇಯರ್ಸ್ ಇರೋದು. ಮತ್ತು ನೀವು ಹಾಗೆ ತಗೊಳ್ಳಿ ಒಂದು UV ರೆಸಿಸ್ಟೆನ್ಸ್ ಎಲ್ಲ ಇರೋದಿಲ್ಲ, ತುಂಬ ಸನ್ಲೈಟಿಗೆಲ್ಲ ಹೋದರೆ ಅದು ಎಲ್ಲೋ ಆಗ್ತದೆ. ಸೊ ನಮ್ಮಂಥವ್ರಿಗೆ, ಕಾಮನ್ ಜನರಿಗೆ, ನಿಮ್ಮಂಥವ್ರಿಗೆಲ್ಲ ಇದೆಲ್ಲ ಇಷ್ಟು ಟೆಕ್ನಿಕಾಲಿಟಿ ಗೊತ್ತಿರಲಿಕ್ಕಿಲ್ಲ. ಸೊ ಮೇನ್ ಎಂತಂದರೆ ನೀವು PPF ಹಾಕುವಾಗ ಯಾವ ಟೈಪ್ PPF ನೋಡಿ, ಅಲಿಫ್ಯಾಟಿಕ್, ಅರೋಮ್ಯಾಟಿಕ್, ನಿಮಗೆ ಗೊತ್ತಾಯ್ತಲ್ಲ TPU ಯಾವ ಟೈಪ್ ಇದೆ ಅಂತ ನೋಡಿ. ಸೊ ಅವರ ಹತ್ರ ಪ್ಯಾಂಪ್ಲೆಟ್ ಕೇಳಿ, ಒಂದು ನಿಮ್ಮದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದ್ದಿರ್ತದೆ, ಆ ಪ್ಯಾಂಪ್ಲೆಟ್ ಇದು ಯಾವ ಹಾಕ್ತೀರಾ ಅದರ ಪ್ಯಾಂಪ್ಲೆಟ್ ಕೊಡಿ ಅಂತೇಳಿ. ಅದರಲ್ಲಿ ಮೆಟೀರಿಯಲ್ ಬರೆದಿರ್ತದೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಅಲಿಫ್ಯಾಟಿಕ್ ಆರ್ ಅರೋಮ್ಯಾಟಿಕ್ ಅದೆಲ್ಲ ನೋಡಿ, ಅದರ ಮೇಲೆ ನಿಮಗೆ ಡಿಸೈಡ್ ಮಾಡಿ. ಸೊ ಪ್ರೈಸಸ್ ಕೂಡ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಪ್ರೈಸಸ್ ನೋಡಿ, ನೀವು ಲ್ಯಾಮಿನೇಷನ್ ಎಲ್ಲ ಮಾಡಿದರೆ 2,000 1,500 ಆಗ್ತದೆ. ಬಟ್ ನೀವು ಈ ಅಲಿಫ್ಯಾಟಿಕ್ ಅರೋಮ್ಯಾಟಿಕ್ ಹೋಗಿದ್ದಾರೆ ನಿಮಗೆ 7,000ದಿಂದ ಹಿಡಿದು 20,000 ತನಕ ಆಗ್ತದೆ. ಬಟ್ ನಾವು ಚೂಸ್ ಮಾಡಿದ್ದು ಎಸ್ಟೆಕ್ ಫೋರ್ಸ್ ಶೀಲ್ಡ್ ಅಂತ. ಅವ್ರ ಹತ್ರ ತುಂಬ ಟೈಪ್ ಇದು PPF ಉಂಟು, ಬಟ್ ಎಸ್ಟೆಕ್ ಇಸ್ ಅ ವೆರಿ ವೆಲ್ ನೋನ್ ಕಂಪನಿ ಆಯಿತಾ. ಯಾಕಂದರೆ PPF ಇಂಡಿಯಾದಲ್ಲಿ ಎಲ್ಲ ಕಡೆ ಸಿಗ್ತದೆ. ನಾನು ಹೇಳಿದರೆ PVCಯಿಂದ ಮಾಡ್ತಾರೆ, ತುಂಬ ಜನ ಇಂಪೋರ್ಟ್ ಮಾಡ್ತಾರೆ, ರಷ್ಯಾ, ದುಬೈ ಅಲ್ಲಿಂದೆಲ್ಲ ನಮ್ಮದೇ ಲೇಬಲ್ ಹಾಕಿ ಸೆಲ್ ಮಾಡ್ತಾರೆ. ಸೊ ಅದೊಂದು ವೆರಿ ಕೇರ್ಫುಲ್ ಇರಬೇಕು ನೀವು ಎಲ್ಲಿರುವಾಗ. ನೋಡಿ ಎಸ್ಟೆಕ್, 3M ಅದೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸ್. ಸೊ ಇಲ್ಲಿ ಒಂದು ಟಾಪ್ 5 to 10 ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಉಂಟು. ಸೊ ಇದೆಲ್ಲ ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡ್ಸ್, ರಿಸರ್ಚ್ ಎಲ್ಲ ಒಳ್ಳೆ ಮಾಡ್ತಾರೆ, ನಿಮಗೆ ಇದರಲ್ಲಿ ಯಾವ್ದು ಕೂಡ ಹೋಗ್ಬೋದು. ಬಟ್ ನಾನು ಹಾಕ್ತಾ ಇರೋದಿಲ್ಲಿ ಇವ್ರ ಅಂತ ಹೇಳಿದೆ ಎಸ್ಟೆಕ್ ಫೋರ್ಸ್ ಶೀಲ್ಡ್ PPF ಅಂತ. ಸೊ ಇದರಲ್ಲಿ ನನಗೆ 10 years ಆಫ್ ವಾರಂಟಿ ಸಿಗ್ತದೆ ಆಯಿತಾ. 10 years, 10 ವರ್ಷದಲ್ಲಿ ಎಂತೆಲ್ಲ ವಾರಂಟಿ ಕೊಡ್ತಾರೆ ಇವರು ಅಂತ. ಸೊ ವಾರಂಟಿಯಲ್ಲಿ ಏನೆಲ್ಲ ಕವರ್ ಆಗಿದೆ. ಸೊ ಮೇನ್ ಥಿಂಗ್ ಒಂದು ಎಲ್ಲೋ ಆದರೆ, ಈಗ ನನಗೆ 1-2 ವರ್ಷದಲ್ಲಿ ಎಲ್ಲೋ ಆದರೆ ನಾನು ತಗೊಂಡು ಹೋಗ್ತೇನೆ, ಅಲ್ಲಿ ಅವ್ರು ರಿಪ್ಲೇಸ್ ಮಾಡಿ ಕೊಡ್ತಾರೆ. ಸೆಕೆಂಡ್, ಈ ತುಂಬ ಬಿಸಿಲಿಗೆ ಅದಕ್ಕೆ ಇದೆಲ್ಲ ಕ್ರ್ಯಾಕ್ ಆದರೆ, ನೀವು ನೋಡಿ ಲ್ಯಾಮಿನೇಷನೆಲ್ಲ ಸ್ವಲ್ಪ ಕ್ರ್ಯಾಕ್ ಆಗ್ತದಲ್ಲ, ಆ ಥರ ಇದು ಆಗೋದಿಲ್ಲ ಅಂತ 10 ವರ್ಷ ಕೂಡ ಆದರೆ ರಿಪ್ಲೇಸ್ ಮಾಡಿ ಕೊಡ್ತಾರಂತೆ. ಮತ್ತೊಂದು ಏರ್ ಬಬಲ್ ಬಂದರೆ, ನೀವು ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕುವಾಗ ಬಬಲ್ ಬರ್ತದಲ್ಲ, ಆ ಥರ ಎಲ್ಲ ಆದರೆ ತುಂಬ ಸ್ಕ್ರ್ಯಾಚಸ್ ಎಲ್ಲ ಜಾಸ್ತಿ ಆಗೋದು ಜಾಸ್ತಿ. ಸೊ ಅದು ಕೂಡ ಆದರೆ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಸೊ 10 ವರ್ಷ ಟೆನ್ಷನ್ ಇಲ್ಲ ಹೇಳಿದ್ದಾರೆ, ಟೆನ್ಷನ್ ಇಲ್ಲ. ಸೊ ಬೈಕ್ ರೆಡಿ ಆಗಿದೆ. ನಾನು ಬಂದ ಕೂಡಲೇ ಅವ್ರು ಆಲ್ರೆಡಿ ಹೇಳಿದರು ವಿದಿನ್ 2 days ಇಟ್ಸ್ ರೆಡಿ. ಸೊ ನಾನು ನಿಮಗೆ ಇಲ್ಲಿ ಎಂತೆಲ್ಲ ಕೆಲಸ ನಾನು ಮಾಡಿಸಿದೆ ಅಂತ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ PPF ಹಾಕಿದ್ದೇನೆ, ಟಾಪ್ ಕ್ವಾಲಿಟಿ ಎಸ್ಟೆಕ್ ಇದು ಫೋರ್ಸ್ ಶೀಲ್ಡ್ ಅಂತ ಬರ್ತದೆ, ಅದು ಹಾಕಿಸಿದ್ದೇನೆ. ಸೊ ಅದರಲ್ಲಿ 2 ಟೈಪ್ ಉಂಟು. ನಾನು ಸ್ಯಾಟಿನ್ ಮ್ಯಾಟ್ ಫಿನಿಶ್ ಹೋಗಿದ್ದೇನೆ, ಅದು ಟಾಪ್ ಆಫ್ ದ ಲೈನ್, ವೆರಿ ಎಕ್ಸ್ಪೆನ್ಸಿವ್ ಒನ್. ಮತ್ತು ಈ ವಿಂಡ್ಶೀಲ್ಡ್ ಉಂಟಲ್ಲ, ಸೊ ಈ ವಿಂಡ್ಶೀಲ್ಡ್ ಮತ್ತು ಸೈಡಿಗೆ 2 ಕೂಡ PPF ಮಾಡಿದ್ದೇನೆ. ಯಾಕಂದರೆ ತುಂಬ ಡ್ರೈವ್ ಹೋಗಿ ಅದೇ ಫಸ್ಟ್ ಕ್ರ್ಯಾಕ್ ಆಗೋದೆಲ್ಲ ಇದೆ ವಿಂಡ್ಶೀಲ್ಡ್, ಯಾಕಂದರೆ ತುಂಬ ಫ್ಲೈಸ್ ಡಸ್ಟ್ ಎಲ್ಲ ಬಂದು ಬೀಳ್ತದೆ, ಮತ್ತು ಅದನ್ನು ತೊಳೆಯುವಾಗ ಪುನಃ ಅದಾಗ್ತದೆ. ಸೊ ಅದೆರಡು ಮಾಡಿಸಿದ್ದೇನೆ. ಮತ್ತು ಬೋತ್ ಮಿರರಿಗೆ ಸಿರಾಮಿಕ್ ಕೋಟಿಂಗ್ ಮಾಡಿಸಿದ್ದಾನೆ. ಸೊ ಬೋತ್ ಮಿರರಿಗೆ
ಇದು ಮತ್ತು ಲೆಫ್ಟ್ ಆ್ಯಂಡ್ ರೈಟಿಗೆ ಸೆಮಿ ಕೋಟಿಂಗ್ ಅಬ್ವಿಯಸ್ಲಿ ಒಂದಾಗಿ ಮಾಡಿಸೋದಿಲ್ಲ. ಸೊ ಅದೇನಾಗ್ತದೆ ಅಂದರೆ ಈಗ ನೀರೆಲ್ಲ ಮಳೆಯೆಲ್ಲ ಬರ್ತಿದೆ ತುಂಬ, ನನಗೆ ಕ್ಲೀನ್ ಮಾಡಬೇಕಂತೆಲ್ಲ ಜಸ್ಟ್ ನೀರೆಲ್ಲ ಇಳಿದು ಹೋಗ್ತದೆ. ಸೊ ಮತ್ತು ಕ್ಲೀನಿಂಗ್ ಕೂಡ ನನಗೆ ಒಳ್ಳೆ ಆಗ್ತದೆ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಮತ್ತೊಂದು ಲಾಸ್ಟ್ಲಿ ಅಂತ ಮಾಡಿದ್ದೇನೆಂದರೆ, ಆ್ಯಕ್ಚುಲಿ ಇವರೆಲ್ಲ ಮಾಡ್ತಾರೆ ತುಂಬ ಪಾರ್ಟಿಗೆ ಎಲ್ಲ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಇಡೀ ಬೈಕಿಗೆ ಸಿರಾಮಿಕ್ ಕೋಟಿಂಗ್ ಮಾಡ್ಬೋದು. ಅದು ನಿಮಗೆ ಆ್ಯಕ್ಚುಲಿ ಒಳ್ಳೆಯದು, ನಿಮಗೆ ಕ್ಲೀನಿಂಗ್ ಮಾಡುವಾಗೆಲ್ಲ ಒಳ್ಳೆ ಆಗ್ತದೆ. ಲೈಕ್ ತುಂಬ ಈ ಆಯಿಲೆಲ್ಲ ಅಂಟುವುದಿಲ್ಲ. ನಾನು ಮಾಡಿಸಿದ್ದು ಖಾಲಿ ಈ ಇಂಜಿನ್ ಗಾರ್ಡಲ್ಲ ಸಾರಿ, ಇದಕ್ಕೆ ಹೇಳೋದು ಗೇರ್ ಬಾಕ್ಸ್ ಇದ್ದು ಕವರ್ ಉಂಟಲ್ಲ, ಅದಕ್ಕೆ 2 ಸೈಡಲ್ಲಿ ಕೂಡ ಈ ಗೇರ್ ಬಾಕ್ಸ್ ಇದ್ದು ಕವರಿಗೆ ಸಿರಾಮಿಕ್ ಕೋಟ್ ಮಾಡಿಸಿದ್ದೇನೆ. ಸೊ ಯಾಕಂದರೆ ಅದು ತುಂಬ ಎಕ್ಸ್ಪೋಸ್ ಆಗುಂಟು ಇದೇ, ಮತ್ತು ಅದು ಡಿಮ್ ಆಗ್ತಾ ಹೋಗ್ತದೆ ಕಲರ್ ಮಾಡಿಸಿದ್ರೆ. ಸೊ ಅದಕ್ಕೆಲ್ಲ ಮಾಡಿಸಿದ್ದೇನೆ. ಸೊ ಇದಕ್ಕೆಲ್ಲ ಬಂದುಬಿಟ್ಟು ಹೇಗಾಗಿದೆ ಕೆಲಸ ಅಂತ ಹೇಳಿದರೆ, ಕೆಲಸ ಮಾತ್ರ ಸೂಪರ್ ಆಗಿದೆ, ನಾನು ನೋಡಿದೆ. ಬಟ್ ಇಲ್ಲಿ ಕೆಲವು ಕಡೆಯಲ್ಲಿ ಎಂಡ್ಸ್ ಉಂಟು. ಸೊ ನಿಮಗೆ ಕಾಣ್ಬೋದು ನೋಡಿ, ಇಲ್ಲೊಂದು ಟೇಪ್ ಮಾಡಿ ಇಟ್ಟಿದಾಗ ಉಂಟು. ಸೊ ನಾನು ಇದು ಎಂತಕ್ಕಂತ ಕೇಳಿದೆ, ನಿಮ್ಗೆ ಫಸ್ಟ್ ಆಯಿತು ಇಷ್ಟು ಹಣ ಕೊಟ್ಟು ಇದೆಲ್ಲ ಎಂತ ಟೇಪ್ ಹಾಕಿದ್ದಾರೆ ಅಂತ. ಬಟ್ ಈ ಟೇಪೆಲ್ಲ ಯಾಕಂದರೆ, ಸೊ ಆ್ಯಕ್ಚುಲಿ ಸಿರಾಮಿಕ್ ಅದು ಸ್ಟ್ರೆಚ್ ಆಗ್ತದಲ್ಲ, ಸ್ಟ್ರೆಚ್ ಆಗೋದನ್ನು ಹಿಡ್ಕೊಳ್ಳಿಕ್ಕಂತ. ನೀವು ಹಿಡ್ಕೊಳ್ಳೋದಿದ್ರೆ ಒಂದು ಫಸ್ಟ್ 7 ಡೇಸಲ್ಲಿ ಆ್ಯಕ್ಚುಲಿ ಫಿಟ್ ಆಗೋ ಮುಂಚೆ ಅದು ಹಿಡ್ಕೊಳ್ಳೋದಿದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೆ ಈ ಟೇಪ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಸೊ ಆಫ್ಟರ್ 5 ಡೇಸ್ ಅವ್ರು ಹೇಳಿದ್ದಾರೆ, ಈಗ ನೀವು ಡಾಕ್ಟ್ರ್ ಹತ್ರ ಹೇಗೆ ಹೋಗ್ತೀರಿ ನೋಡಿ, ಒಮ್ಮೆ ಪೇಷಂಟ್ಗೆ ಹೋದ್ಮೇಲೆ ಮತ್ತೊಂದು 5 ಡೇಸ್ ಆದಮೇಲೆ ಬರ್ಲಿಕ್ಕೆ ಹೇಳ್ತಾರೆ. ಸೊ ಆ ಥರನೇ ಅವರು ಆಫ್ಟರ್ 5 ಡೇಸ್ ನಾನು ಕರೆದಿದ್ದಾರೆ. 5 ಡೇಸ್ ಆದ ನಂತರ ಪುನಃ ಅವರು ಚೆಕ್ ಮಾಡಿ ಎಲ್ಲರೂ ಏನಾದ್ರು ಮಿಸ್ ಆಗಿದ್ದರೆ ಬಂದಿದ್ದರೆ ಪುನಃ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಪುನಃ ಅಬ್ವಿಯಸ್ಲಿ ಅವ್ರು ಮಾಡಿ ಕೊಡ್ತಾರೆ. ಬಟ್ ಪ್ರಾಬ್ಲಮ್ಸ್ ಏನು ಆಗಲಿಕ್ಕಿಲ್ಲ. ಆಗ ಬಂದಾಗ ಈ ಟೇಪ್ಸ್ ಎಲ್ಲ ತೆಗೆದು ಫುಲ್ ಫೈನಲ್ ಫಿನಿಶ್ ಆಗ್ತದೆ. ಸೊ ನನಗೆ ಇದಕ್ಕೆ ಕಾಸ್ಟ್ ಆದದ್ದು ಆಲ್ಮೋಸ್ಟ್ 20,000 ಆಗಿದೆ ನನಗೆ ಎಲ್ಲ ಸೇರಿಸಿ. ಬಟ್ ನಿಮ್ಮ ಬೈಕ್ನ ಮೇಲೆ ಡಿಪೆಂಡ್, ನಿಮಗೆ ಎಲ್ಲೆಲ್ಲಿ PPF ಕೋಟಿಂಗ್ ಮಾಡಬೇಕು ಅದರ ಮೇಲೆಲ್ಲ ಡಿಪೆಂಡ್ ಆಗ್ತದೆ ಕಾಸ್ಟ್. ಸೊ ನನಗೆ ಇದಕ್ಕೆಲ್ಲ ಆಲ್ಮೋಸ್ಟ್ 19 to 20,000 ಆಗಿದೆ. ಬಟ್ ಎನಿವೇರ್ ಬಿಟ್ವೀನ್, ನೀವು ಕೆಲವು ಪಾರ್ಟ್ ಎಲ್ಲ ಮಾಡೋದಿಲ್ಲ ಅಥವಾ ಯಾವ ಎಷ್ಟಕ್ಕೆ ಹೋಗ್ತೀರಿ. ನಾನು ಮ್ಯಾಟಿಗೆ ಹೋದೆ, ಮ್ಯಾಟ್ ಸ್ವಲ್ಪ ಕಾಸ್ಟ್ಲಿ, ನಿಮಗೆ ಗ್ಲಾಸಿ ಆದರೆ ಸ್ವಲ್ಪ ಚೀಪ್. ಸೊ ಆ ಥರ ಎನಿವೇರ್ ಬಿಟ್ವೀನ್ 14,000 or 15,000 to 20,000 ತನಕ ಆಗ್ಬೋದು ನಿಮ್ಮ ಬೈಕಿಗೆ. ಸೊ ಅದು ಇದರ ಪ್ರೈಸ್ ಬಗ್ಗೆ. ಸೊ ನಿಮಗೆ ಬೇರೆ ಏನಾದ್ರು ಕ್ವಶನ್ ಇದ್ದರೆ PPFನ ಮೇಲೆ ಎಂತ ಇದ್ರೂ ಕೂಡ ಕಮೆಂಟಲ್ಲಿ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಈ ಶಾಪ್ನ ಹೆಸರು, ಶಾಪ್ನ ಲಿಂಕ್, ನಂಬರ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಸೊ ನಿಮಗೆ ಬೇಕಿದ್ದರೆ ಇಟ್ಸ್ ಕಾಲ್ಡ್ ಮೋಟೋಕ್ರಾಫ್ಟ್ಸ್ ಅಂತ. ಸೊ ಮೋಟೋಕ್ರಾಫ್ಟ್ಸ್ ಹೊರಮಾವದ ಸೈಡಲ್ಲಿರೋದು. ನೀವು ಬೇಕಿದ್ದರೆ ಬಂದು ಇಲ್ಲಿ ವಿಸಿಟ್ ಮಾಡಿ, ಅವ್ರನ್ನ ಕಾಲ್ ಮಾಡಿ, ಎಂಥ ಎನ್ಕ್ವೈರೀಸ್ ಇದ್ದರೆ ಎನ್ಕ್ವೈರೀಸ್ ಮಾಡಿ. ಐ ಥಿಂಕ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ ನಾನು ಈ ವಿಡಿಯೋದಲ್ಲಿ. ನಿಮಗೆ ಬೇರೆ ಏನೋ ಡೀಟೇಲ್ಸ್ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಈ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ರಾಬಬ್ಲಿ ಇದು ಒಂದು ತಿಂಗಳು 2 ತಿಂಗಳು ಆದ ನಂತರ ನಾನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇನೆ ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ಉಂಟು, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ. ಸೊ ನನ್ನನ್ನು ಫಾಲೋ ಮಾಡಿ. Until next time, take care, bye bye, see you.